ನಮಸ್ಕಾರ ಗೆಳೆಯರೇ, ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ಕೊಳ್ತೀವಿ ಗೊತ್ತಾ? ನಮ್ಮ ಸ್ಯಾಂಡಲ್ವುಡ್ನ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಸಖತ್ ಕ್ಲಾಸ್ ಆ್ಯಂಡ್ ಮಾಸ್ ಸಿನಿಮಾ ತಾರಕ್ ಬಗ್ಗೆ. ನೋಡ್ರಪ್ಪ, ಸಿನಿಮಾ ಅಂದ ಕೂಡಲೇ ನಮಗೆ ನೆನಪಾಗೋದು ಅಬ್ಬರಿಸೋ ಡೈಲಾಗು, ಹಾರಾಡೋ ರೌಡಿಗಳು. ಆದರೆ ಈ ಸಿನಿಮಾದಾಗ ನಮ್ಮ ಬಾಸ್ ಪಕ್ಕಾ ಜೆಂಟಲ್ಮ್ಯಾನ್ ಆಗಿ ಕಾಣ್ತಾರ. ವಿದೇಶದ ಮಣ್ಣಿನಾಗ ರಬ್ಗಿ ಆಟ ಆಡ್ಕೊತ ಆತ ಕಡೆ ಅಜ್ಜನ ಪ್ರೀತಿಗಾಗಿ ಹಪಹಪಿಸೋ ಮೊಮ್ಮಗನಾಗಿ ದರ್ಶನ್ ಅವರು ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಾರ. ಈ ಸಿನಿಮಾದಾಗ ಆ್ಯಕ್ಷನ್ ಹೆಂಗೈತಿ, ಕತೆ ಒಳಗೆ ಏನೇನು ಟ್ವಿಸ್ಟ್ ಅದಾವ ಅಂತ, ಅಜ್ಜ ಮೊಮ್ಮಗನ ಜಗಳದ ಮಜಾ ಏನು, ಇದನ್ನೆಲ್ಲ ಇವತ್ತು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡ್ರಿ, ಯಾಕಂದರೆ ಇವತ್ತು ವಿಮರ್ಶೆ ಬಹಳ ಡಿಫ್ರೆಂಟ್ ಆಗಿ ಇರ್ತೈತಿ. ನೀವೇನಾದರೂ ದರ್ಶನ್ ಅವರ ಅಭಿಮಾನಿ ಆಗಿದ್ದರೆ ಈಗಲೇ ಆ ಲೈಕ್ ಬಟನ್ ಬಜ್ಜರಿ, ಚಾನಲ್ಗೆ ಈಗಲೇ ಆ ಲೈಕ್ ಬಟನ್ ಒತ್ತಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ಈಗ ತಾರಕ್ ಲೋಕಕ್ಕೆ ಹೋಗೋಣ. ಸಿನಿಮಾ ಶುರುವಾಗೋದು ನಮ್ಮ ದರ್ಶನ್ ಅವರ ಪಕ್ಕಾ ಸ್ಟೈಲಿಶ್ ಎಂಟ್ರಿ ಜೊತೆ. ವಿದೇಶದ ಕಲ್ಚರ್, ಆ ರಬ್ಗಿ ಮೈದಾನ, ಅಲ್ಲಿನ ಹವಾ ನೋಡಿದರೆ ನಮಗೇನು ಹಾಲಿವುಡ್ ಸಿನಿಮಾ ನೋಡಿದಂಗೆ ಫೀಲ್ ಆಗ್ತೈತಿ. ದರ್ಶನ್ ಅವರ ಮುಖಕ್ಕೆ ಆ ಮಣ್ಣು ಬಳಿದುಕೊಂಡು ರಬ್ಗಿ ಜರ್ಸಿ ಹಾಕ್ಕೊಂಡು ಮೈದಾನಕ್ಕೆ ಇಳಿಯುವಾಗ ಥಿಯೇಟರ್ನಾಗ ಸೀಟಿ ಚಪ್ಪಾಳೆ ಗ್ಯಾರಂಟಿ. ಇದು ಬರೀ ಫೈಟ್ ಅಲ್ಲ, ದರ್ಶನ್ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ಫಿಟ್ನೆಸ್ ಮಾಡೋಕ್ಕೆ ಭಾರಿ ಖುಷಿ ಆಗ್ತೈತಿ. ಸಿನಿಮಾ ಸ್ಟಾರ್ಟಿಂಗ್ನಲ್ಲೇ ಯುರೋಪ್ ದೇಶದ ಸುಂದರವಾದ ಜಾಗಗಳನ್ನು ತೋರಿಸ್ತಾರೆ. ತಾರಕ್ ದರ್ಶನ್ ಅಲ್ಲಿ ಹೆಂಗೆ ಫೈಟ್ ಎಂಜಾಯ್ ಮಾಡ್ತಾನೆ, ಅವರ ಫ್ರೆಂಡ್ಸ್ ಯಾರು ಅನ್ನೋದನ್ನು ಬಹಳ ಕಲರ್ಫುಲ್ ಆಗಿ ಪರಿಚಯ ಮಾಡ್ತಾರೆ. ಅಲ್ಲಿ ಮೀರಾ ಸಾನ್ವಿ ಶ್ರೀವಾಸ್ತವ ಎಂಟ್ರಿ ಕೊಟ್ಟಾಗ ಸಿನಿಮಾಕ್ಕೆ ಒಂದು ಗ್ಲಾಮರ್ ಟಚ್ ಸಿಗ್ತೈತಿ. ಅವರ ನಡುವಿನ ಪ್ರೀತಿ, ಆ ಕಾಮಿಡಿ ಸೀನ್ಗಳು ಬಹಳ ಲವಲವಿಕೆಯಿಂದ ಕೂಡಿದವ. ಅಜ್ಜ ಮತ್ತು ಮೊಮ್ಮಗನ ದೂರದ ಸಂಬಂಧ ಹೆಂಗಂದರೆ, ಇಂಟ್ರೊಡಕ್ಷನ್ನಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದರೆ ತಾರಕ್ ತನ್ನ ಅಜ್ಜನಿಂದ ಯಾಕೆ ದೂರ ಇದ್ದಾನ ಅನ್ನೋ ಒಂದು ಸಣ್ಣ ಕುತೂಹಲ ಕ್ರಿಯೇಟ್ ಮಾಡ್ತಾರೆ. ಅಜ್ಜ KR ಪ್ರಸಾದ್ ದೇವರಾಜ್ ಫೋನ್ ಮಾಡಿದಾಗ ತಾರಕ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದ್ರಿಂದಲೇ ಇಬ್ಬರ ನಡುವೆ ಕೂಡ ಕತೆ ಐತಿ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಸಿನಿಮಾ ಶುರುವಾದ ಸ್ವಲ್ಪ ಹೊತ್ತಿನಲ್ಲೇ ಮೀರಾ ಹಾಕೋ ಆ ಒಂದು ಕಂಡೀಷನ್, ಅಜ್ಜನ ನೋಡೋಕ್ಕೆ ಇಂಡಿಯಾಕ್ಕೆ ಹೋಗೋದು, ಇಡೀ ಸಿನಿಮಾದ ದಿನಕ್ಕೆ ಬದಲಾಯಿಸ್ತೈತೆ. ಇಲ್ಲಿಂದ ಸಿನಿಮಾ ಕ್ಲಾಸ್ನಿಂದ ಮಾಸ್ ಮತ್ತು ಎಮೋಷನ್ ಕಡೆಗೆ ತಿರುಗೈತೆ. ಸಿನಿಮಾದ ಮೊದಲ ಅರ್ಧದಾಗ ತಾರಕ್ ಪಕ್ಕಾ ಫಾರಿನ್ ಸ್ಟೈಲ್ ಹುಡುಗ. ಅಲ್ಲಿನ ರಬ್ಗಿ ಆಟ, ಅಲ್ಲಿನ ಪಾರ್ಟಿ, ಅಲ್ಲಿನ ಲೈಫ್ ಸ್ಟೈಲ್ ಎಲ್ಲನೂ ಮಸ್ತ್ ತೋರಿಸ್ತಾರೆ. ಆದರೆ ಅದೇ ತಾರಕ್ ಇಂಡಿಯಾಕ್ಕೆ ಬಂದಾಗ ನಮ್ಮ ಹಳ್ಳಿ ಮಣ್ಣಿನ ವಾಸನೆ, ಅಜ್ಜನ ಶಿಸ್ತು, ಹಬ್ಬ ಹರಿದಿನಗಳ ಮಹತ್ವ ಅವನಿಗೆ ಹೆಂಗೆ ಅರ್ಥ ಆಗ್ತೈತಿ ಅನ್ನೋದನ್ನು ಡೈರೆಕ್ಟರ್ ಪ್ರಕಾಶ್ ಅವರು ಬಹಳ ನಾಜೂಕಾಗಿ ತೋರಿಸ್ಯಾರ. ಅಂದರೆ ನಾವು ಎಲ್ಲೇ ಹೋದರೂ ನಮ್ಮ ಬೇರು ಮರಿಬಾರದು ಅನ್ನೋ ಮೆಸೇಜ್ ಇದರೊಳಗೆ ಐತಿ. ಆ ಎರಡನೇ ನಾಯಕಿ ಶ್ರುತಿ ಅನ್ನೋದು ಹರಿಹರನ ಪಾತ್ರದ ತೂಕವನ್ನು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಎರಡು ಹೀರೋಯಿನ್ ಇದ್ದರೆ ಒಬ್ಬರು ಬರೀ ಗ್ಲಾಮರ್ಗೆ ಇರ್ತಾರ, ಆದರೆ ಇಲ್ಲಿ ಹಂಗಲ್ಲ. ಶ್ರುತಿ ಹರಿಹರನ್ ನಿತ್ಯ ಬಹಳ ಗಂಭೀರ ಐತಿ. ಆಕೆ ಅನಾಥೆಯಾದರೂ ಅಜ್ಜನನ್ನು ತನ್ನ ಸ್ವಂತ ಅಜ್ಜನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾಳ. ತಾರಕ್ ಮೇಲೆ ಆಕೆಗೆ ಪ್ರೀತಿ ಇದ್ದರೂ ಅದನ್ನು ಎಲ್ಲಿಯೂ ಅತಿಯಾಗಿ ತೋರ್ಪಡಿಸಲ್ಲ. ಆಕೆಯ ಸೈಲೆಂಟು ಪ್ರತಿ ಸಿನಿಮಾದ ಕೊನೆಯಲ್ಲಿ ನಿಮ್ಮ ಕಣ್ಣಾಗ ನೀರು ತೋರಿಸೋದು ಗ್ಯಾರಂಟಿ. ಇನ್ನು ಕ್ಲೈಮ್ಯಾಕ್ಸ್ನ ಭಾವುಕ ಕ್ಷಣಗಳು ಯಾವುವು ಅಂದರೆ, ಸಿನಿಮಾದ ಕೊನೆಯ 20 ನಿಮಿಷ ಬಹಳ ಇಂಪಾರ್ಟೆಂಟ್.
ಅಜ್ಜ ಮತ್ತು ಮೊಮ್ಮಗನ ನಡುವೆ ಇರೋ ಆ ಒಂದು ರಹಸ್ಯ ಬಯಲಾದಾಗ ತಾರಕ್ ಪಡೋ ಸಂಕಟ ನೋಡೋಕ್ಕೆ ಬಹಳ ಕಷ್ಟ ಆಗ್ತೈತಿ. ದರ್ಶನ್ ಅವರು ಅಳೋ ಸೀನ್ ನೋಡಿದರೆ ಥಿಯೇಟರ್ನಾಗಿದ್ದ ಹೆಣ್ಣು ಮಕ್ಕಳೆಲ್ಲ ಕಣ್ಣೊರೆಸ್ಕೊಂಡದನ್ನು ನಾ ಕಣ್ಣಾರೆ ನೋಡೀನಿ. ಅಷ್ಟು ಪವರ್ಫುಲ್ ಆಗಿದೆ ಆ ಕ್ಲೈಮ್ಯಾಕ್ಸ್ ಮಾತ್ರ. ಬರೀ ದರ್ಶನ್ ಮತ್ತು ದೇವರಾಜ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿರೋ ಬೇರೆ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಚಂದ ಮೂಡಿ ಬಂದವ. ಅವರು ಮಾತಾಡೋ ರೀತಿ, ಆ ಹಳ್ಳಿ ಮಂದಿಯ ಪ್ರೀತಿ ವಿಶ್ವಾಸ ಎಲ್ಲನೂ ನಮಗೆ ನಮ್ಮೂರೇ ಅನ್ನೋ ಫೀಲ್ ಕೊಡ್ತೈತಿ. ಈ ಸಿನಿಮಾ ಯಾಕೆ ನೋಡಬೇಕಂದ್ರೆ, ದರ್ಶನ್ ಅಭಿಮಾನಿಗಳಿಗೆ ನಿಮ್ಮ ಬಾಸ್ನ ಇಷ್ಟು ಕ್ಲಾಸ್ ಮತ್ತು ಸ್ಟೈಲಿಶ್ ಆಗಿ ಯಾವತ್ತೂ ನೋಡಿರಕ್ಕಿಲ್ಲ. ಫ್ಯಾಮ್ಲಿ ಮಂದಿಗೇನೆಂದರೆ, ಮನೆಯಲ್ಲಿ ಜಗಳ ಆಡಿಕೊಂಡು ದೂರ ಇರೋದು ಅಪ್ಪ ಮಗ ಅಥವಾ ಅಜ್ಜ ಮೊಮ್ಮಗ ಇದ್ದರೆ ಈ ಸಿನಿಮಾ ನೋಡಿದ ಮೇಲೆ ಒಂದಾಗೋದು ಸಾಧ್ಯತೆ ಬಹಳ ಐತೆ ಅಂತಲೇ ಹೇಳ್ತೇನೆ. ಇನ್ನು ಯುವಕರಿಗೆ ಪ್ರೀತಿ ಅಂದರೆ ಬರೀ ಹುಡುಗಿ ಹಿಂದೆ ಬಿದ್ದಿರುವುದಲ್ಲ, ಮನೆಯವರನ್ನು ಒಪ್ಪಿಸಿ ಪ್ರೀತಿಸೋದು ದೊಡ್ಡದು ಅನ್ನೋದು ಗೊತ್ತಾಗ್ತೈತಿ ಈ ಸಿನಿಮಾದಲ್ಲಿ. ಸಾಮಾನ್ಯವಾಗಿ ದರ್ಶನ್ ಸಿನಿಮಾದಾಗ 10 ಮಂದಿನ ಗಾಳಿಯಾಗ ಹಾರಿಸೋದು ನೋಡ್ತೀವಿ. ಆದರೆ ಇಲ್ಲಿ ಆ್ಯಕ್ಷನ್ ಬಹಳ ಕಂಟ್ರೋಲ್ಡ್ ಆಗಿ ಐತಿ. ಅಂದರೆ ತಾರಕ್ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೈಟ್ ಮಾಡಿಸ್ತಾರ. ಅಲ್ಲಿನ ಫೈಟ್ಗಳು ಬರೀ ರೌಡಿಗಳನ್ನು ಬಡಿಯೋದಲ್ಲ, ಅದು ಒಬ್ಬ ಸಭ್ಯ ಹುಡುಗನ ಕೋಪ ಬಂದಾಗ ಹೆಂಗಿರುತ್ತೆ ಅನ್ನೋದನ್ನು ತೋರಿಸೈತಿ. ಆ ಸ್ಲೋ ಮೋಷನ್ ಶಾಟ್ಗಳು ಮತ್ತು ದರ್ಶನ್ ಅವರ ನಡಿಗೆ ಫೈಟ್ಗಿಂತ ಹೆಚ್ಚು ಪಂಚ್ ಕೊಡ್ತಾವ. ಚಿತ್ರದ 3ನೇ ಭಾಗದಲ್ಲಿ ಬರೋ ಆ್ಯಕ್ಷನ್ ಸೀನ್ ಬರೀ ಕೈಕಾಲಿ ಹೊಡೆದಾಟ ಅಲ್ಲ, ಅದು ಮನಸ್ಸಿನ ನೋವಿನಿಂದ ಬರೋ ಫೈಟು. ತನ್ನ ಅಜ್ಜನ ಗೌರವಕ್ಕೆ ತಗ್ಗೆ ಬಂದಾಗ ಅಥವಾ ತನ್ನವರಿಗಾಗಿ ತಾರಕ್ ಸಿಡಿದು ನಿಂತಾಗ ಬರೋ ಆ ಸೀನ್ಗಳು ಥಿಯೇಟರ್ನಾಗ ಸೀಟಿ ಹೊಡೆಯೋದು ಹಚ್ಚುತ್ತವ. ಆ ಮಾಸ್ ಡೈಲಾಗ್ ಜೊತೆ ಬರೋ ಸಣ್ಣ ಫೈಟ್ ಕೂಡ ಭಾರಿ ಇನ್ಫ್ಯಾಕ್ಟ್ ಮಾಡ್ತೈತಿ. ಆ ಚೆಸ್ಸಿಂಗ್ ಮತ್ತು ಹ್ಯಾಂಡ್ ಟು ಹ್ಯಾಂಡ್ ಕ್ಯಾಂಬ್ಯಾಟ್. ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರು ಶತ್ರುಗಳನ್ನು ಹಿಡಿಯೋಕೆ ಓಡೋದು ಮತ್ತು ಅವರನ್ನು ಅಪ್ಪಳಿಸೋದು ಬಹಳ ನ್ಯಾಚುರಲ್ ಆಗೈತಿ. ಇಲ್ಲಿ ಯಾವುದೇ ದೊಡ್ಡ ಹಗ್ಗ ವೈರ್ ಹಾಕಿ ಹಾರಿಸೋದು ಕಮ್ಮಿ, ಬದಲಾಗಿ ನಿಜವಾದ ಶಕ್ತಿಯನ್ನು ತೋರಿಸೋ ಆ್ಯಕ್ಷನ್ ಜಾಸ್ತಿ ಐತಿ. ಈ ಸಿನಿಮಾ ಯಾಕೆ ಡಿಫ್ರೆಂಟ್ ಐತೆ ಅಂದರೆ, ಈ ಸಿನಿಮಾದಾಗ ಆ್ಯಕ್ಷನ್ ಕ್ಲಾಸ್ ಮಾಸ್ ಅಂತ ಕರಿಬಹುದು. ಅಂದರೆ ಮಾಸ್ ಅಭಿಮಾನಿಗಳಿಗೆ ಬೇಕಾದ ಗತ್ತು ಇದೆ, ಆದರೆ ಫ್ಯಾಮ್ಲಿ ಮಂದಿಗೆ ಅಹಸ್ಯ ಅನ್ನಿಸದಷ್ಟು ಸಭ್ಯವಾಗಿದೆ. ದರ್ಶನ್ ಅವರ ಕಣ್ಣಿನಲ್ಲೇ ಇರೋ ಆ ಆ್ಯಕ್ಷನ್ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಈ ಸಿನಿಮಾದಾಗ ಎಲ್ಲೂ ದೊಡ್ಡ ಲಾಂಗು ಮಚ್ಚು ಬಳಸಿಲ್ಲ. ಬದಲಾಗಿ ದರ್ಶನ್ ಅವರು ತಮ್ಮ ಕೈಬಲದಿಂದಲೇ ಎದುರಾಳಿಗಳನ್ನು ಧೂಳುಪಟ ಮಾಡ್ತಾರೆ. ಒಬ್ಬ ಮನುಷ್ಯನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸೋ ಆ ಪವರ್ ಇದೆಯಲ್ಲ, ಅದು ಪಕ್ಕಾ ರಗ್ಬಿ ಪ್ಲೇಯರ್ ಶೈಲಿಯಲ್ಲಿ ಐತಿ. ನೋಡುಗರಿಗೆ ಇದು ರಿಯಲ್ ಫೈಟ್ ಅನ್ನೋ ಫೀಲ್ ಕೊಡ್ತೈತಿ. ಸಿನಿಮಾದ ಫೈಟ್ ಮಾಸ್ಟರ್ಗಳು ದರ್ಶನ್ ಅವರ ಹೈಟನ್ನು ಬಹಳ ಚಂದ ಬಳಸಿಕೊಂಡಿದ್ದಾರೆ. ದರ್ಶನ್ ಅವರು ಲಾಂಗ್ ಸ್ಟೆಪ್ ಹಾಕಿ ಎದುರಾಳಿಗಳ ಹತ್ತಿರ ಹೋಗೋದು ಮತ್ತು ಒಂದೇ ಪಂಚಿಗೆ ಅವರನ್ನು ಕೆಳಗೆ ಬೀಳಿಸೋದು ನೋಡೋಕ್ಕೆ ಭಾರಿ ಗತ್ತಿನಿಂದ ಕೂಡಿದೆ. ಇನ್ನು ಇದು ಬರೀ ಕಿರುಚಾಟದ ಫೈಟ್ ಅಲ್ಲ, ಇದೊಂದು ಸ್ಟೈಲಿಶ್ ವಾರ್. ಸಿನಿಮಾದ ಒಂದು ಸನ್ನಿವೇಶದಲ್ಲಿ ಮಳೆಯ ನಡುವೆ ಬರೋ ಆ್ಯಕ್ಷನ್ ಸೀನ್ ಬಹಳ ಇನ್ಫ್ಯಾಕ್ಟ್ ಮಾಡ್ತಿದೆ. ಮಳೆ ಹನಿಗಳ ನಡುವೆ ದರ್ಶನ್ ಅವರ ಆ ರಗಡ್ ಲುಕ್ ಮತ್ತು ಎದುರಾಳಿಗಳನ್ನು
ಸದೆಬಡಿಯೋ ರೀತಿ ಅಭಿಮಾನಿಗಳಿಗೆ ಪಕ್ಕಾ ಪೈಸಾ ವಸೂಲು ಎನಿಸಿತು. ಇಲ್ಲಿ ಅವರ ಕಣ್ಣಿನಲ್ಲಿರೋ ಕೋಪ ಆ್ಯಕ್ಷನ್ಗಿಂತ ಹೆಚ್ಚು ಮಾಡ್ತೈತಿ. ಇನ್ನು ಜೀಪ್ ಮತ್ತು ಗಾಡಿಗಳ ಚೆಸ್ಸಿಂಗ್ ಏನಂದರೆ, ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರು ಜೀಪ್ ಓಡಿಸೋ ರೀತಿ ಮತ್ತು ಶತ್ರುಗಳನ್ನು ಬೆನ್ನಟ್ಟು ಆ ಚೆಸ್ಸಿಂಗ್ ಸೀನ್ಗಳು ಬಹಳ ರೋಚಕವಾಗಿವೆ. ಆ ವೇಗ ಮತ್ತು ದರ್ಶನ್ ಅವರ ಡ್ರೈವಿಂಗ್ ಸ್ಟೈಲ್ ಮಾಸ್ ಜನಗಳಿಗೆ ಸಖತ್ ಕಿಕ್ ಕೊಡ್ತೈತಿ. ದರ್ಶನ್ ಅವರ ಬೇರೆ ಸಿನಿಮಾಗಳಲ್ಲಿ ಫೈಟ್ ಅಂದರೆ ಬರೀ ರಕ್ತಪಾತ ಇರ್ತಿತ್ತು. ಆದರೆ ತಾರಕ್ನಲ್ಲಿ ಆ್ಯಕ್ಷನ್ ಅಂದರೆ ಇದು ಪ್ರತಿಷ್ಠೆಯ ಹೋರಾಟ. ಒಬ್ಬ ಸುಸಂಸ್ಕೃತಕ ಹುಡುಗ ಅನಿವಾರ್ಯವಾಗಿ ಕೈ ಎತ್ತಿದಾಗ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮತ್ತು ಈ ಚಿತ್ರದ ಆ್ಯಕ್ಷನ್ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿಂದಂಗೆ ಖಾರನೂ ಐತಿ, ಮಜಾನೂ ಐತಿ. ದರ್ಶನ್ ಅವರು ತಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದಲೇ ಅರ್ಧ ಆ್ಯಕ್ಷನ್ ಮುಗಿಸಿಬಿಡ್ತಾರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ನೀವು ಬರೀ ಫೈಟ್ ಮಾಡೋದು, ಅಬ್ಬರಿಸೋದು ನೋಡ್ತಿದ್ದೀರಿ. ಆದರೆ ಈ ತಾರಕ್ ಸಿನಿಮಾದಾಗ ಡಿ ಬಾಸ್ ಮಸ್ತ್ ಕ್ಲಾಸ್ ಕಣ್ರಪ್ಪ. ಇದೊಂದು ಪಕ್ಕಾ ಫ್ಯಾಮ್ಲಿ ಮಂದಿ ಕೂತು ನೋಡುವಂಥ ಫಿಲ್ಮ್. ಇನ್ನು ಕತೆ ಏನು ಹೇಳ್ತೈತಂದರೆ, ನಮ್ಮ ತಾರಕ್ ಅಂದರೆ ದರ್ಶನ್ ಫಾರಿನ್ಯಾಗ ಇರ್ತಾನ. ಮಸ್ತ್ ರಬ್ಗಿ ಆಟ ಆಡ್ಕೊತ ಆರಾಮಾಗಿ ಇರ್ತಾನ. ಅಲ್ಲಿ ಅವನಿಗೆ ಮೀರಾ ಸಾನ್ವಿ ಶ್ರೀವಾಸ್ತವ ಅನ್ನೋ ಹುಡುಗಿ ಲವ್ ಆಗ್ತೈತಿ. ಆದರೆ ಆಕಿ ಒಂದು ಕಂಡೀಷನ್ ಹಾಕ್ತಾವ. ತಾರಕ್, ನೀನು ನಿಮ್ಮ ಅಜ್ಜನ ಕೂಡ 2 ತಿಂಗಳು ಹೋಗಿ ಇರಬೇಕು. ಅವರನ್ನು ಒಪ್ಪಿಸಿ ಬಂದರಷ್ಟೇ ನಿನ್ನ ಮದುವೆ ಆಗ್ತೀನಿ ಅಂತಕಿ. ಅನಿವಾರ್ಯವಾಗಿ ತಾರಕ್ ಇಂಡಿಯಾಕ್ಕೆ ಬರ್ತಾನ. ಅಲ್ಲಿ ಅಜ್ಜ KR ಪ್ರಸಾದ್ ದೇವರಾಜ್ ಆಂಧ್ರ ಭಾರಿ ಶಿಸ್ತಿನ ಮನುಷ್ಯ. ಅಜ್ಜ ಮೊಮ್ಮಗನ ನಡುವೆ ಮೊದಲೆರಡು ದಿನ ಕಿರಿಕಿರಿ ಆಗ್ತೈತಿ. ಆದರೆ ಆಮೇಲೆ ಇಬ್ಬರ ನಡುವಿನ ಪ್ರೀತಿ ಮಸ್ತ್ ಅನಿಸ್ತೈತಿ. ಅದರ ನಡುವೆ ನಿತ್ಯ ಶ್ರುತಿ ಹರಿಹರನ್ ಅನ್ನೋ ಹುಡುಗಿ ಎಂಟ್ರಿ ಕೊಡ್ತಾಳೆ. ಅಜ್ಜ ಮದುವೆ ಮಾಡ್ಕೋ ಅಂದರೆ ತಾರಕ್ ಯಾವ ಹುಡುಗಿನ ಮದುವೆ ಆಗ್ತಾನ? ಅಜ್ಜನ ಪ್ರೀತಿ ಗೆಲ್ತಾನೋ ಇಲ್ಲೋ ಅನ್ನೋದೇ ಸಿನಿಮಾದ ಅಸಲಿ ಆಟ. ಸಿನಿಮಾದಾಗ ಏನೇನು ಭರ್ಜರಿ ಐತಂದರೆ, ದರ್ಶನ್ ಅವರ ಸ್ಟೈಲು ಸಾಫ್ಟ್ ಆಗಿ ಮಸ್ತ್ ಕಾಸ್ಟ್ಯೂಮ್ ಹಾಕ್ಕೊಂಡು ದರ್ಶನ್ ಅವರು ಚೆಂದ ಕಾಣ್ತಾರೆ. ಅವರು ಎಮೋಷ್ನಲ್ ಸೀನ್ ನೋಡಿದರೆ ಕಣ್ಣಾಗ ನೀರು ಬರ್ತೇವ್ರಿ. ಅರ್ಜುನ್ ಜನ್ಯ ಮ್ಯೂಸಿಕ್ ಅಂದರೆ ಸಂಜೆ ಮೇಲೆ ಮಳೆ ಬಿಲ್ಲು ಹಾಕ್ಕೊಂಡು ಈಗೂ ನಮ್ಮ ಕಡೆ ಎಂಟ್ರಿ ಹಾಡುಗಳೆಲ್ಲ ಕಂಡ್ರಪ್ರಿಯ ಆಗ್ಯವ. ಅಜ್ಜ ಮೊಮ್ಮಗನ ಕೆಮಿಸ್ಟ್ರಿ, ದೇವರಾಜ್ ಅವರು ಅಜ್ಜನ ಪಾತ್ರಕ್ಕೆ ಜೀವ ತುಂಬ್ಯಾರ. ಅವರ ಇಬ್ಬರ ನಡುವಿನ ಸೀನ್ ನೋಡೋಕೆ ಭಾರಿ ಚಂದ ಇರ್ತಾವ. ದೇವರಾಜ್ ಅವರ ಅಜ್ಜನ ಪಾತ್ರಕ್ಕೆ ಜೀವ ತುಂಬ್ಯಾರ ಅಂತಲೂ ಹೇಳಿದ್ದೆ. ಅವರ ಇಬ್ಬರ ನಡುವಿನ ಸೀನ್ ನೋಡೋಕೆ ಭಾರಿ ಚಂದ ಇರ್ತಾವೆ. ಇನ್ನು ಈ ಸಿನಿಮಾದ ಲೊಕೇಶನ್ ಬಗ್ಗೆ ಮಾತಾಡೋದಾದರೆ, ವಿದೇಶದ ಸೀನ್ ಮತ್ತು ನಮ್ಮ ಇಂಡಿಯಾದ ಹಸಿರು ಹೊಲ ಗದ್ದೆಗಳನ್ನು ಕ್ಯಾಮ್ರಾದಾಗ ಮಸ್ತ್ ತೋರಿಸ್ಯಾರ. ಇನ್ನು ಸ್ವಲ್ಪ ಕಿರಿಕಿರಿ ಅನ್ನೋದಂದರೆ, ಪಿಕ್ಚರ್ ಸ್ವಲ್ಪ ಲೆಂತ್ ಐತಿ, ಅಂದರೆ ಸ್ವಲ್ಪ ಎಳ್ದಂಗೆ ಆಗ್ತೈತಿ. ಬರೀ ಹೊಡಿ ಬೇಕು ಅನಿಸೋ ಮಂದಿಗೆ ಫೈಟ್ಸ್ ಕಮ್ಮಿ ಅನಿಸ್ಬಹುದು. ಕಥೆಯ ಅಸಲಿ ಮಜಾ ಏನಂದರೆ, ನಮ್ಮ ತಾರಕ್ ದರ್ಶನ್ ಫಾರಿನಾಗ ಆರಾಮಾಗಿರ್ತಾನೆ ಅಂತ ಹೇಳಿದ್ದೆ. ಇಲ್ಲಿ ಅವನಿಗೆ ಮೀರಾ ಸಾನ್ವಿಗಳು ಸಿಗ್ತಾಳೆ ಅಂತ ಹುಡುಗಿ. ಅಲ್ಲಿಯೂ ನಮಗೆ ನಿತ್ಯ ಶ್ರುತಿ ಹರಿಹರನ್ ಪರಿಚಯ ಆಗ್ತಾಳ. ಆಕಿ ಅಜ್ಜಂಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳ. ಅಜ್ಜಂಗೆ ಮೊಮ್ಮಗ ಈ ನಿತ್ಯನ ಮದುವೆ ಆಗಲಿ ಅನ್ನೋ ಆಸೆ. ಈಗ ತಾರಕ್ ಯಾರನ್ನು ಆರಿಸ್ತಾನ? ಮೀರಾ ಕೊಟ್ಟಿರೋ ಮಾತು ಉಳಿಸ್ತಾನೋ ಅಥವಾ ಅಜ್ಜನ ಆಸೆ ಪೂರೈಸ್ತಾನೋ? ಇದೇ ಅಸಲಿ ಕಿರಿಕಿರಿ ಮತ್ತು ಖುಷಿ. ಇನ್ನು
ನಾವು ದರ್ಶನ್ ಅವರನ್ನು ಬರೀ ಲಾಂಗು ಮಚ್ಚು ಹಿಡಿದು ನೋಡಿದ್ವಿ, ಆದರೆ ಇಲ್ಲಿ ಅವರು ಕ್ಲಾಸ್ ಹುಡುಗ. ಅವರ ಆ ರಬ್ಗಿ ಆಟದ ಸೀನ್ ಮತ್ತು ಎಮೋಷ್ನಲ್ ಸೀನ್ಗಳ ಮ್ಯಾಗ್ ದರ್ಶನ್ ಮಸ್ತ್ ಆ್ಯಕ್ಟಿಂಗ್ ಮಾಡ್ಯಾರ. ಅವರ ಸ್ಟೈಲ್ ಅಂತೂ ಫಾರಿನ್ ಹುಡುಗರ ಥರಾನೇ ಐತಿ. ಇನ್ನು ದೇವರಾಜ್ ಇವರನ್ನು ಡೈನಾಮಿಕ್ ಸ್ಟಾರ್ ಅಂತ ಯಾಕೆ ಕರೀತಾರೆ ಅನ್ನೋದು ಈ ಪಿಕ್ಚರ್ ನೋಡಿದರೆ ಗೊತ್ತಾಗ್ತೈತಿ. ಅಜ್ಜನ ಗತ್ತು, ಆ ಮಾತುಗಾರಿಕೆ, ಆ ಕಣ್ಣಿನಲ್ಲಿ ಕೋಪ ತೋರಿಸೋದು ಭಾರಿ ಅಂದರೆ ಭಾರಿ. ಸಾನ್ವಿ ಮತ್ತು ಶ್ರುತಿಯವರ ಪಾತ್ರ. ಸಾನ್ವಿ ಬಂದು ಹೋದರೆ ಕಲರ್ಫುಲ್ ಅನಿಸ್ತೈತಿ. ಶ್ರುತಿ ಹರಿಹರನ್ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತೈತಿ. ಇಬ್ಬರಿಗೂ ಸಮಾನವಾಗಿ ಕೆಲಸ ಕೊಟ್ಟಾರ ಡೈರೆಕ್ಟರ್ ಪ್ರಕಾಶ್ ಅವರು. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ, ಕ್ಯಾಮ್ರಾ ಅಂದರೆ ಫಾರಿನ್ ಲೊಕೇಶನ್ ನೋಡಿದರೆ ಒಂಥರ ನಮಗೂ ಅಲ್ಲೇ ಇರೋ ಹಾಗೆ ಅನಿಸ್ತೈತಿ. ಅಜ್ಜನ ಮನೆ ತೋರಿಸುವಾಗ ನಮ್ಮ ಹಳ್ಳಿ ಮನೆಗಳ ನೆನಪಾಗ್ತೈತಿ. ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ, ಅಜ್ಜನ ಜನ್ಯ ಅವರು ಮ್ಯೂಸಿಕ್ನಲ್ಲಿ ಮ್ಯಾಜಿಕ್ ಮಾಡ್ಯಾರ. ಸಂಜೆ ಮೇಲೆ ಮಳೆಬಿಲ್ಲು ಹಾಡು ಇವತ್ತಿಗೂ ಕಾರ್ ಬಸ್ಸುಗಳಲ್ಲಿ ಫುಲ್ ಸೌಂಡ್ ಇಟ್ಟು ಕೇಳ್ತಾರ ಮಂದಿ. ವಿಲನ್ ಪ್ರಕಾಶ್ ಅವರು ಫ್ಯಾಮಿಲಿ ಡ್ರಾಮಾ ಮಾಡೋದ್ರಲ್ಲಿ ಎತ್ತಿದ್ದ ಕೈ. ಅವರು ಎಲ್ಲಿಯೂ ಅಶ್ಲೀಲತೆ ಇಲ್ದಂಗೆ ಸಭ್ಯವಾಗಿ ಸಿನಿಮಾ ತೀರ್ತಾರೆ. ಡೈರೆಕ್ಷನ್ ನಿಮಗೇನು ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಅಂದರೆ, ಸಂಬಂಧಗಳ ಬೆಲೆ ಹೇಳ್ಕೊಳ್ತಾರೆ. ಈಗಿನ ಕಾಲದಾಗ ಅಜ್ಜ ಮೊಮ್ಮಕ್ಕಳು ಹೆಂಗಿರಬೇಕು ಅನ್ನೋದೇ ಇದೊಂದು ಉದಾಹರಣೆ. ಯಾವುದೇ ಅಭ್ಯಾಸ ಮಾತುಗಳಿಲ್ಲ, ಫ್ಯಾಮ್ಲಿ ಜೊತೆ ಕುಂತು ಮಸ್ತ್ ನೋಡ್ಬೋದು. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಐತಿ. ಏನಂದರೆ, ಇದು ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತೈತಿ. ಪಿಕ್ಚರ್ ಸ್ವಲ್ಪ ಉದ್ದ ಐತಿ, ಸುಮಾರು 160 ನಿಮಿಷ. ಕೆಲವೊಂದು ಕಡೆ ಯಪ್ಪ ಜಲ್ದಿ ಮುಗಿಸ್ರಿ ಅನ್ನೋದು ಸಹಜ. ಪಕ್ಕಾ ಮಾಸ್ ಫೈಟ್ಸ್ ಮತ್ತು ಡೈಲಾಗ್ ಬೇಕು ಅನ್ನೋರಿಗೆ ಇದು ಸ್ವಲ್ಪ ಮೇದು ಅನಿಸ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ತಾರಕ್ ಅಂದರೆ ಬರೀ ಸಿನಿಮಾವಲ್ಲ, ಅದೊಂದು ಸಂಸ್ಕಾರದ ಪಾಠ ಇದ್ದಂಗೆ. ದರ್ಶನ್ ಅವರ ಹೊಸ ಅವತಾರ ನೋಡೋಕ್ಕೆ ಇದು ಮಸ್ತ್ ಐತಿ. ರವಿವಾರದ ಮಧ್ಯಾಹ್ನ ಮನೆ ಮಂದಿಯೆಲ್ಲ ಕುಂತು ಜೋಳದ ರೊಟ್ಟಿ ತಿಂತ ನೋಡೋಕ್ಕಿದ್ದಕ್ಕಿಂತ ಒಳ್ಳೆ ಪಿಕ್ಚರ್ ಇಲ್ಲ. ನಮ್ಮ ಕಡೆ ದರ್ಶನ್ ಅಂದರೆ ಬರೀ ಹೊಡಿಬಡಿ ಡೈಲಾಗ್ ಅಂತ ತಿಳಿದಿರ್ತಾರೆ. ಆದರೆ ಈ ಸಿನಿಮಾದಾಗ ಡೈಲಾಗ್ಸ್ ಬಹಳ ಮಾಮಿಕ್ ಆಗ್ಯಾವ್ರಿ. ಅಜ್ಜ ಮತ್ತು ಮೊಮ್ಮಗನ ನಡುವೆ ಬರೋ ಮಾತುಗಳು ಮನುಷ್ಯನ ಮನಸ್ಸಿಗೆ ನಾಟತಾವ. ಉದಾಹರಣೆಗೆ, ಅಜ್ಜ ಹೇಳೋ ಮಾತುಗಳು ಸಂಸ್ಕಾರ ಅಂದರೆ ಬರೀ ಬಗ್ಗೋದಲ್ಲ, ಸಂಬಂಧಗಳನ್ನು ಎತ್ತಿ ಹಿಡಿಯೋದು ಅನ್ನೋ ಥರದ ಫಿಲಾಸಫಿ ಈ ಚಿತ್ರದಾಗ ಐತಿ. ದರ್ಶನ್ ಅವರು ಕೂಡ ತುಂಬ ಸೆನ್ಸಿಬಲ್ ಆಗಿ ಮಾಡೋದು ನೋಡೋಕೆ ಹೊಸ ಅನಿಸ್ತೈತಿ. ಇನ್ನು ರಬ್ಗಿ ಆಟದ ಮಜಾ ಏನಂದರೆ, ನಮ್ಮ ಕಡೆ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಗೊತ್ತು, ಆದರೆ ಈ ಸಿನಿಮಾದಾಗ ರಬ್ಗಿ ಅನ್ನೋ ಹೊಸ ಆಟವನ್ನು ತೋರಿಸ್ಯಾರ. ದರ್ಶನ್ ಅವರ ಹೈಟು ಮತ್ತು ಪರ್ಸ್ನಾಲಿಟಿಗೆ ಆ ರಬ್ಗಿ ಆಟ ಭಾರಿ ಸೂಟ್ ಆಗೈತಿ. ಆ ಸೀನ್ಗಳನ್ನು ಶೂಟ್ ಮಾಡಿರೋ ರೀತಿ ಒಂಥರ ಅಂತಾರಾಷ್ಟ್ರೀಯ ಮಟ್ಟದಾಗೈತಿ. ದರ್ಶನ್ ಅಭಿಮಾನಿಗಳಿಗೆ ಇದು ಹೊಸ ಥರದ ಕಿಕ್ ಕೊಡ್ತೈತಿ. ಇನ್ನು ಭಾವನಾತ್ಮಕ ಸನ್ನಿವೇಶಗಳನ್ನು ನೋಡಿದ್ರೆ, ಸಿನಿಮಾದ ಸೆಕೆಂಡ್ ಹಾಫ್ ಪೂರ್ತಿ ಎಮೋಷ್ನಲ್ ಐತಿ. ಅಜ್ಜ ಅನಾರೋಗ್ಯಕ್ಕೆ ಒಳಗಾದಾಗ ತಾರಕ್ ಪಡೋ ಸಂಕಟ, ಮೀರನ ಪ್ರೀತಿಸೋ ಅಜ್ಜನ ಆಸೆಗೆ ಬೆಲೆ ಕೊಡೋದು, ಇವೆಲ್ಲ ಸೀನ್ಗಳು ಗಟ್ಟಿ ಗುಂಡಿಗೆ ಇರೋರು ಕಣ್ಣಾಗೂ ನೀರು ತರಿಸ್ತಾವ. ಶ್ರುತಿ ಹರಿಹರನ್ ಅವರ ಪಾತ್ರದಾಗ ಮತ್ತು ಆಕೆ ತೋರಿಸೋ ಪ್ರೀತಿ ಸಿನಿಮಾಕ್ಕೆ ಒಂದು ಘನತೆ ತಂದೈತಿ. ಹಾಡುಗಳ ವಿಶೇಷತೆ ನೋಡೋದಾದರೆ, ಅರ್ಜುನ್ ಜನ್ಯ ಅವರ ಈ ಸಿನಿಮಾಗೆ
ಜೀವ ಕೊಟ್ಟಾರ ಅಂತಾನೆ ಹೇಳ್ಬೋದು. ಸಂಜೆ ಮೇಲೆ ಮಳೆ ಬಿಲ್ಲು ಈ ಹಾಡಿನ ಶೂಟಿಂಗ್ ಇಟಲಿ ಮತ್ತು ಯುರೋಪ್ ದೇಶದೊಳದಾಗ ಮಸ್ತ್ ಆಗೈತಿ. ವಿಜಯ್ ಪ್ರಕಾಶ್ ಅವರ ಧ್ವನಿ ಆ ಹಾಡನ್ನು ಎವರ್ ಗ್ರೀನ್ ಮಾಡೈತಿ. ಇನ್ನು ತಾರಕ್ ಟೈಟಲ್ ಸಾಂಗ್ ಇದು ಸ್ವಲ್ಪ ಜೋಶ್ ಇರೋ ಹಾಡು. ದರ್ಶನ್ ಅವರ ಎಂಟ್ರಿ ಮಸ್ತ್ ಇರ್ತೈತಿ. ಇನ್ನು ಕನ್ನಳ್ಳಿ ಶ್ರುತಿ ಹರಿಹರನ್ ಅವರು ಭಾವನೆಗಳಿಗೆ ಒಪ್ಪುವಂಥ ಮೆಲೋಡಿ ಸಾಂಗ್ ಇದ್ದಾವೆ. ಇನ್ನು ನಿಮ್ಮ ಮನೆ ಮಂದಿಗೆ ಯಾಕೆ ಇಷ್ಟ ಆಗ್ತೈತೆ ಅಂದರೆ, ಇವತ್ತಿನ ಕಾಲದಾಗ ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನು ಮರಿತಾರೆ ಅನ್ನೋ ಒಂದು ದೂರ ಇರ್ತೈತಿ. ಆದರೆ ಈ ಪಿಕ್ಚರ್ ನೋಡಿದ ಮೇಲೆ ಯಾರಿಗಾದರೂ ತಮ್ಮ ಅಜ್ಜ ಅಜ್ಜಿಯನ್ನು ಹೋಗಿ ಒಂದು ಸಾರಿ ಅಪ್ಪಿಕೊಳ್ಳಬೇಕು ಅನಿಸೋದು ಗ್ಯಾರಂಟಿ. ಇದು ಬರೀ ಸಿನಿಮಾವಲ್ಲ, ಮನುಷ್ಯತ್ವದ ಪಾಠ ಅಂತಲೂ ಹೇಳ್ತೀವಿ. ಸಿನಿಮಾ ಶುರುವಾಗೋದು ನಮ್ಮ ದರ್ಶನ್ ಅವರ ಪಕ್ಕಾ ಸ್ಟೈಲಿಶ್ ಎಂಟ್ರಿ ಜೊತೆ. ವಿದೇಶದ ಕಲ್ಚರ್, ಆ ರಬ್ಗಿ ಮೈದಾನ, ಅಲ್ಲಿನ ಹವಾ ನೋಡಿದರೆ ನಮಗೇನು ಹಾಲಿವುಡ್ ಸಿನಿಮಾ ನೋಡಿದಂಗೆ ಫೀಲ್ ಆಗ್ತೈತಿ. ದರ್ಶನ್ ಅವರ ಮುಖಕ್ಕೆ ಆ ಮಣ್ಣು ಬಳಿದುಕೊಂಡು ರಬ್ಗಿ ಜರ್ಸಿ ಹಾಕ್ಕೊಂಡು ಮೈದಾನಕ್ಕೆ ಇಳಿಯುವಾಗ ಥಿಯೇಟರ್ನಾಗ ಸೀಟಿ ಚಪ್ಪಾಳೆ ಗ್ಯಾರಂಟಿ.
ಇದು ಬರೀ ಫೈಟ್ ಅಲ್ಲ, ದರ್ಶನ್ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಆ ಫಿಟ್ನೆಸ್ ಮಾಡೋಕ್ಕೆ ಭಾರಿ ಖುಷಿ ಆಗ್ತೈತಿ. ಸಿನಿಮಾ ಸ್ಟಾರ್ಟಿಂಗ್ನಲ್ಲೇ ಯುರೋಪ್ ದೇಶದ ಸುಂದರವಾದ ಜಾಗಗಳನ್ನು ತೋರಿಸ್ತಾರೆ. ತಾರಕ್ ದರ್ಶನ್ ಅಲ್ಲಿ ಹೆಂಗೆ ಫೈಟ್ ಎಂಜಾಯ್ ಮಾಡ್ತಾನೆ, ಅವರ ಫ್ರೆಂಡ್ಸ್ ಯಾರು ಅನ್ನೋದನ್ನು ಬಹಳ ಕಲರ್ಫುಲ್ ಆಗಿ ಪರಿಚಯ ಮಾಡ್ತಾರೆ. ಅಲ್ಲಿ ಮೀರಾ ಸಾನ್ವಿ ಶ್ರೀವಾಸ್ತವ ಎಂಟ್ರಿ ಕೊಟ್ಟಾಗ ಸಿನಿಮಾಕ್ಕೆ ಒಂದು ಗ್ಲಾಮರ್ ಟಚ್ ಸಿಗ್ತೈತಿ. ಅವರ ನಡುವಿನ ಪ್ರೀತಿ, ಆ ಕಾಮಿಡಿ ಸೀನ್ಗಳು ಬಹಳ ಲವಲವಿಕೆಯಿಂದ ಕೂಡಿದವ. ಅಜ್ಜ ಮತ್ತು ಮೊಮ್ಮಗನ ದೂರದ ಸಂಬಂಧ ಹೆಂಗಂದರೆ, ಇಂಟ್ರೊಡಕ್ಷನ್ನಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದರೆ ತಾರಕ್ ತನ್ನ ಅಜ್ಜನಿಂದ ಯಾಕೆ ದೂರ ಇದ್ದಾನ ಅನ್ನೋ ಒಂದು ಸಣ್ಣ ಕುತೂಹಲ ಕ್ರಿಯೇಟ್ ಮಾಡ್ತಾರೆ. ಅಜ್ಜ KR ಪ್ರಸಾದ್ ದೇವರಾಜ್ ಫೋನ್ ಮಾಡಿದಾಗ ತಾರಕ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದ್ರಿಂದಲೇ ಇಬ್ಬರ ನಡುವೆ ಕೂಡ ಕತೆ ಐತಿ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಸಿನಿಮಾ ಶುರುವಾದ ಸ್ವಲ್ಪ ಹೊತ್ತಿನಲ್ಲೇ ಮೀರಾ ಹಾಕೋ ಆ ಒಂದು ಕಂಡೀಷನ್, ಅಜ್ಜನ ನೋಡೋಕ್ಕೆ ಇಂಡಿಯಾಕ್ಕೆ ಹೋಗೋದು, ಇಡೀ ಸಿನಿಮಾದ ದಿನಕ್ಕೆ ಬದಲಾಯಿಸ್ತೈತೆ. ಇಲ್ಲಿಂದ ಸಿನಿಮಾ ಕ್ಲಾಸ್ನಿಂದ ಮಾಸ್ ಮತ್ತು ಎಮೋಷನ್ ಕಡೆಗೆ ತಿರುಗೈತೆ. ಸಿನಿಮಾದ ಮೊದಲ ಅರ್ಧದಾಗ ತಾರಕ್ ಪಕ್ಕಾ ಫಾರಿನ್ ಸ್ಟೈಲ್ ಹುಡುಗ. ಅಲ್ಲಿನ ರಬ್ಗಿ ಆಟ, ಅಲ್ಲಿನ ಪಾರ್ಟಿ, ಅಲ್ಲಿನ ಲೈಫ್ ಸ್ಟೈಲ್ ಎಲ್ಲನೂ ಮಸ್ತ್ ತೋರಿಸ್ತಾರೆ. ಆದರೆ ಅದೇ ತಾರಕ್ ಇಂಡಿಯಾಕ್ಕೆ ಬಂದಾಗ ನಮ್ಮ ಹಳ್ಳಿ ಮಣ್ಣಿನ ವಾಸನೆ, ಅಜ್ಜನ ಶಿಸ್ತು, ಹಬ್ಬ ಹರಿದಿನಗಳ ಮಹತ್ವ ಅವನಿಗೆ ಹೆಂಗೆ ಅರ್ಥ ಆಗ್ತೈತಿ ಅನ್ನೋದನ್ನು ಡೈರೆಕ್ಟರ್ ಪ್ರಕಾಶ್ ಅವರು ಬಹಳ ನಾಜೂಕಾಗಿ ತೋರಿಸ್ಯಾರ. ಅಂದರೆ ನಾವು ಎಲ್ಲೇ ಹೋದರೂ ನಮ್ಮ ಬೇರು ಮರಿಬಾರದು ಅನ್ನೋ ಮೆಸೇಜ್ ಇದರೊಳಗೆ ಐತಿ. ಆ ಎರಡನೇ ನಾಯಕಿ ಶ್ರುತಿ ಅನ್ನೋದು ಹರಿಹರನ ಪಾತ್ರದ ತೂಕವನ್ನು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಎರಡು ಹೀರೋಯಿನ್ ಇದ್ದರೆ ಒಬ್ಬರು ಬರೀ ಗ್ಲಾಮರ್ಗೆ ಇರ್ತಾರ, ಆದರೆ ಇಲ್ಲಿ ಹಂಗಲ್ಲ. ಶ್ರುತಿ ಹರಿಹರನ್ ನಿತ್ಯ ಬಹಳ ಗಂಭೀರ ಐತಿ. ಆಕೆ ಅನಾಥೆಯಾದರೂ ಅಜ್ಜನನ್ನು ತನ್ನ ಸ್ವಂತ ಅಜ್ಜನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾಳ. ತಾರಕ್ ಮೇಲೆ ಆಕೆಗೆ ಪ್ರೀತಿ ಇದ್ದರೂ ಅದನ್ನು ಎಲ್ಲಿಯೂ ಅತಿಯಾಗಿ ತೋರ್ಪಡಿಸಲ್ಲ. ಆಕೆಯ ಸೈಲೆಂಟು ಪ್ರತಿ ಸಿನಿಮಾದ ಕೊನೆಯಲ್ಲಿ ನಿಮ್ಮ ಕಣ್ಣಾಗ ನೀರು ತೋರಿಸೋದು ಗ್ಯಾರಂಟಿ. ಇನ್ನು ಕ್ಲೈಮ್ಯಾಕ್ಸ್ನ ಭಾವುಕ ಕ್ಷಣಗಳು ಯಾವುವು ಅಂದರೆ, ಸಿನಿಮಾದ ಕೊನೆಯ 20 ನಿಮಿಷ ಬಹಳ ಇಂಪಾರ್ಟೆಂಟ್. ಅಜ್ಜ ಮತ್ತು ಮೊಮ್ಮಗನ ನಡುವೆ ಇರೋ ಆ ಒಂದು ರಹಸ್ಯ ಬಯಲಾದಾಗ ತಾರಕ್ ಪಡೋ ಸಂಕಟ ನೋಡೋಕ್ಕೆ ಬಹಳ ಕಷ್ಟ ಆಗ್ತೈತಿ. ದರ್ಶನ್ ಅವರು ಅಳೋ ಸೀನ್ ನೋಡಿದರೆ ಥಿಯೇಟರ್ನಾಗಿದ್ದ ಹೆಣ್ಣು ಮಕ್ಕಳೆಲ್ಲ ಕಣ್ಣೊರೆಸಿಕೊಂಡದನ್ನು ನಾ ಕಣ್ಣಾರೆ ನೋಡಿನಿ. ಅಷ್ಟು ಪವರ್ಫುಲ್ ಆಗಿದೆ ಆ ಕ್ಲೈಮ್ಯಾಕ್ಸ್ ಮಾತ್ರ. ಬರೀ ದರ್ಶನ್ ಮತ್ತು ದೇವರಾಜ್ ಅಷ್ಟೇ ಅಲ್ಲ, ಸಿನಿಮಾದಲ್ಲಿರೋ ಬೇರೆ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಚಂದ ಮೂಡಿ ಬಂದವ. ಅವರು ಮಾತಾಡೋ ರೀತಿ, ಆ ಹಳ್ಳಿ ಮಂದಿಯ ಪ್ರೀತಿ ವಿಶ್ವಾಸ ಎಲ್ಲನೂ ನಮಗೆ ನಮ್ಮೂರೇ ಅನ್ನೋ ಫೀಲ್ ಕೊಡ್ತೈತಿ. ಈ ಸಿನಿಮಾ ಯಾಕೆ ನೋಡಬೇಕಂದ್ರೆ, ದರ್ಶನ್ ಅಭಿಮಾನಿಗಳಿಗೆ ನಿಮ್ಮ ಭಾಷಣ ಇಷ್ಟು ಕ್ಲಾಸ್ ಮತ್ತು ಸ್ಟೈಲಿಶ್ ಆಗಿ ಯಾವತ್ತೂ ನೋಡಿರಕ್ಕಿಲ್ಲ. ಫ್ಯಾಮ್ಲಿ ಮಂದಿಗೇನೆಂದರೆ, ಮನೆಯಲ್ಲಿ ಜಗಳ ಆಡಿಕೊಂಡು ದೂರ ಇರೋದು ಅಪ್ಪ ಮಗ ಅಥವಾ ಅಜ್ಜ ಮೊಮ್ಮಗ ಇದ್ದರೆ ಈ ಸಿನಿಮಾ ನೋಡಿದ ಮೇಲೆ ಒಂದಾಗೋದು ಸಾಧ್ಯತೆ ಭಾಳ ಐತೆ ಅಂತಲೇ ಹೇಳ್ತೇನೆ. ಇನ್ನು ಯುವಕರಿಗೆ ಪ್ರೀತಿ ಅಂದರೆ ಬರೀ ಹುಡುಗಿ ಹಿಂದೆ ಬಿದ್ದಿರೋದಲ್ಲ, ಮನೆಯವರನ್ನು ಒಪ್ಪಿಸಿ ಪ್ರೀತಿಸೋದು ದೊಡ್ಡದು ಅನ್ನೋದು ಗೊತ್ತಾಗ್ತೈತಿ ಈ ಸಿನಿಮಾದಲ್ಲಿ. ಸಾಮಾನ್ಯವಾಗಿ ದರ್ಶನ್ ಸಿನಿಮಾದಾಗ 10 ಮಂದಿನ ಗಾಳಿಯಾಗ ಹಾರಿಸೋದು ನೋಡ್ತೀವಿ, ಆದರೆ ಇಲ್ಲಿ ಆ್ಯಕ್ಷನ್ ಬಹಳ ಕಂಟ್ರೋಲ್ಡ್ ಆಗಿ ಐತಿ. ಅಂದರೆ ತಾರಕ್ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫೈಟ್ ಮಾಡಿಸ್ತಾರ. ಅಲ್ಲಿನ ಫೈಟ್ಗಳು ಬರೀ ರೌಡಿಗಳನ್ನು ಬಡಿಯೋದಲ್ಲ, ಅದು ಒಬ್ಬ ಸಭ್ಯ ಹುಡುಗನ ಕೋಪ ಬಂದಾಗ ಹೆಂಗಿರುತ್ತೆ ಅನ್ನೋದನ್ನು ತೋರಿಸೈತಿ.
ಆ ಸ್ಲೋ ಮೋಷನ್ ಶಾಟ್ಗಳು ಮತ್ತು ದರ್ಶನ್ ಅವರ ನಡಿಗೆ ಫೈಟ್ಗಿಂತ ಹೆಚ್ಚು ಪಂಚ್ ಕೊಡ್ತಾವ. ಚಿತ್ರದ ಚಿತ್ರದ ಮೂರನೇ ಭಾಗದಲ್ಲಿ ಬರೋ ಆ್ಯಕ್ಷನ್ ಸೀನ್ ಬರೀ ಕೈಕಾಲಿ ಹೊಡೆದಾಟ ಅಲ್ಲ, ಅದು ಮನಸ್ಸಿನ ನೋವಿನಿಂದ ಬರೋ ಫೈಟು. ತನ್ನ ಅಜ್ಜನ ಗೌರವಕ್ಕೆ ತಗ್ಗೆ ಬಂದಾಗ ಅಥವಾ ತನ್ನವರಿಗಾಗಿ ತಾರಕ್ ಸಿಡಿದು ನಿಂತಾಗ ಬರೋ ಆ ಸೀನ್ಗಳು ಥಿಯೇಟರ್ನಾಗ ಸೀಟಿ ಹೊಡೆಯೋದು ಹಚ್ಚುತ್ತವ. ಆ ಮಾಸ್ ಡೈಲಾಗ್ ಜೊತೆ ಬರೋ ಸಣ್ಣ ಫೈಟ್ ಕೂಡ ಭಾರಿ ಇನ್ಫ್ಯಾಕ್ಟ್ ಮಾಡ್ತೈತಿ. ಆ ಚೆಸ್ಸಿಂಗ್ ಮತ್ತು ಹ್ಯಾಂಡ್ ಟು ಹ್ಯಾಂಡ್ ಕ್ಯಾಂಬ್ಯಾಟ್. ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರು ಶತ್ರುಗಳನ್ನು ಹಿಡಿಯೋಕೆ ಓಡೋದು ಮತ್ತು ಅವರನ್ನು ಅಪ್ಪಳಿಸೋದು ಬಹಳ ನ್ಯಾಚುರಲ್ ಆಗೈತಿ. ಇಲ್ಲಿ ಯಾವುದೇ ದೊಡ್ಡ ಹಗ್ಗ ವೈರ್ ಹಾಕಿ ಆರಿಸೋದು ಕಮ್ಮಿ, ಬದಲಾಗಿ ನಿಜವಾದ ಶಕ್ತಿಯನ್ನು ತೋರಿಸೋ ಆ್ಯಕ್ಷನ್ ಜಾಸ್ತಿ ಐತಿ. ಈ ಸಿನಿಮಾ ಯಾಕೆ ಡಿಫ್ರೆಂಟ್ ಐತೆ ಅಂದರೆ ಈ ಸಿನಿಮಾದಾಗ ಆ್ಯಕ್ಷನ್ ಕ್ಲಾಸ್ ಮಾಸ್ ಅಂತ ಕರಿಬಹುದು. ಅಂದರೆ ಮಾಸ್ ಅಭಿಮಾನಿಗಳಿಗೆ ಬೇಕಾದ ಗತ್ತು ಇದೆ, ಆದರೆ ಫ್ಯಾಮಿಲಿ ಮಂದಿಗೆ ಅಹಸ್ಯ ಅನ್ನಿಸದಷ್ಟು ಸಭ್ಯವಾಗಿದೆ. ದರ್ಶನ್ ಅವರ ಕಣ್ಣಿನಲ್ಲೇ ಇರೋ ಆ ಆ್ಯಕ್ಷನ್ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಈ ಸಿನಿಮಾದಾಗ ಎಲ್ಲೂ ದೊಡ್ಡ ದೊಡ್ಡ ಲಾಂಗು ಮಚ್ಚು ಬಳಸಿಲ್ಲ, ಬದಲಾಗಿ ದರ್ಶನ್ ಅವರು ತಮ್ಮ ಕೈಬಲದಿಂದಲೇ ಎದುರಾಳಿಗಳನ್ನು ಧೂಳುಪಟ ಮಾಡ್ತಾರೆ. ಒಬ್ಬ ಮನುಷ್ಯನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸೋ ಆ ಪವರ್ ಇದೆಯಲ್ಲ, ಅದು ಪಕ್ಕಾ ರಬ್ಗಿ ಫ್ಲೇಯರ್ ಶೈಲಿಯಲ್ಲಿ ಐತಿ. ನೋಡುಗರಿಗೆ ಇದು ರಿಯಲ್ ಫೈಟ್ ಅನ್ನೋ ಫೀಲ್ ಕೊಡ್ತೈತಿ. ಸಿನಿಮಾದ ಫೈಟ್ ಮಾಸ್ಟರ್ಗಳು ದರ್ಶನ್ ಅವರ ಹೈಟನ್ನು ಬಹಳ ಚಂದ ಬಳಸಿಕೊಂಡಿದ್ದಾರೆ. ದರ್ಶನ್ ಅವರು ಲಾಂಗ್ ಸ್ಟೆಪ್ ಹಾಕಿ ಎದುರಾಳಿಗಳ ಹತ್ತಿರ ಹೋಗೋದು ಮತ್ತು ಒಂದೇ ಪಂಚಿಗೆ ಅವರನ್ನು ಕೆಳಗೆ ಬೀಳಿಸೋದು ನೋಡೋಕ್ಕೆ ಭಾರಿ ಗತ್ತಿನಿಂದ ಕೂಡಿದೆ. ಇನ್ನು ಇದು ಬರೀ ಕಿರುಚಾಟದ ಫೈಟ್ ಅಲ್ಲ, ಇದೊಂದು ಸ್ಟೈಲಿಶ್ ವಾರ್. ಸಿನಿಮಾದ ಒಂದು ಸನ್ನಿವೇಶದಲ್ಲಿ ಮಳೆಯ ನಡುವೆ ಬರೋ ಆ್ಯಕ್ಷನ್ ಸೀನ್ ಬಹಳ ಇನ್ಫ್ಯಾಕ್ಟ್ ಮಾಡ್ತಿದೆ. ಮಳೆ ಹನಿಗಳ ನಡುವೆ ದರ್ಶನ್ ಅವರ ಆ ರಗಡ್ ಲುಕ್ ಮತ್ತು ಎದುರಾಳಿಗಳನ್ನು ಸದೆಬಡಿಯೋ ರೀತಿ ಅಭಿಮಾನಿಗಳಿಗೆ ಪಕ್ಕಾ ಪೈಸಾ ವಸೂಲು ಎನಿಸಿತು. ಇಲ್ಲಿ ಅವರ ಕಣ್ಣಿನಲ್ಲಿರೋ ಕೋಪ ಆ್ಯಕ್ಷನ್ಗಿಂತ ಹೆಚ್ಚು ಮಾಡ್ತೈತಿ. ಇನ್ನು ಜೀಪ್ ಮತ್ತು ಗಾಡಿಗಳ ಚೆಸ್ಸಿಂಗ್ ಏನಂದರೆ, ಕೆಲವೊಂದು ಸೀನ್ಗಳಲ್ಲಿ ದರ್ಶನ್ ಅವರು ಜೀಪ್ ಓಡಿಸೋ ರೀತಿ ಮತ್ತು ಶತ್ರುಗಳನ್ನು ಬೆನ್ನಟ್ಟು ಆ ಚೆಸ್ಸಿಂಗ್ ಸೀನ್ಗಳು ಬಹಳ ರೋಚಕವಾಗಿವೆ. ಆ ವೇಗ ಮತ್ತು ದರ್ಶನ್ ಅವರ ಡ್ರೈವಿಂಗ್ ಸ್ಟೈಲ್ ಮಾಸ್ ಜನಗಳಿಗೆ ಸಖತ್ ಕಿಕ್ ಕೊಡ್ತೈತಿ. ದರ್ಶನ್ ಅವರ ಬೇರೆ ಸಿನಿಮಾಗಳಲ್ಲಿ ಫೈಟ್ ಅಂದರೆ ಬರೀ ರಕ್ತಪಾತ ಇರ್ತಿತ್ತು, ಆದರೆ ತಾರಕ್ನಲ್ಲಿ ಆ್ಯಕ್ಷನ್ ಅಂದರೆ ಇದು ಪ್ರತಿಷ್ಠೆಯ ಹೋರಾಟ. ಒಬ್ಬ ಸುಸಂಸ್ಕೃತಕ ಹುಡುಗ ಅನಿವಾರ್ಯವಾಗಿ ಕೈ ಎತ್ತಿದಾಗ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಮತ್ತು ಈ ಚಿತ್ರದ ಆ್ಯಕ್ಷನ್ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿಂದಂಗೆ ಖಾರನೂ ಐತಿ, ಮಜಾನೂ ಐತಿ. ದರ್ಶನ್ ಅವರು ತಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದಲೇ ಅರ್ಧ ಆ್ಯಕ್ಷನ್ ಮುಗಿಸಿಬಿಡ್ತಾರೆ. ಚಾಲೆಂಜಿಂಗ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು
ನೀವು ಬರೀ ಫೈಟ್ ಮಾಡೋದು ಅಬ್ಬರಿಸೋದು ನೋಡ್ತಿದ್ದೀರಿ. ಆದರೆ ಈ ತಾರಕ್ ಸಿನಿಮಾದಾಗ ಡಿ ಬಾಸ್ ಮಸ್ತ್ ಕ್ಲಾಸ್ ಕಣ್ರಪ್ಪ. ಇದೊಂದು ಪಕ್ಕಾ ಫ್ಯಾಮ್ಲಿ ಮಂದಿ ಕೂತು ನೋಡುವಂಥ ಫಿಲ್ಮ್. ಇನ್ನು ಕತೆ ಏನು ಹೇಳ್ತೈತಂದರೆ, ನಮ್ಮ ತಾರಕ್ ಅಂದರೆ ದರ್ಶನ್ ಫಾರಿನ್ಯಾಗ ಇರ್ತಾನ. ಮಸ್ತ್ ರಬ್ಗಿ ಆಟ ಆಡ್ಕೊತ ಆರಾಮಾಗಿ ಇರ್ತಾನ. ಅಲ್ಲಿ ಅವನಿಗೆ ಮೀರಾ ಸಾನ್ವಿ ಶ್ರೀವಾಸ್ತವ ಅನ್ನೋ ಹುಡುಗಿ ಲವ್ ಆಗ್ತೈತಿ. ಆದರೆ ಆಕಿ ಒಂದು ಕಂಡೀಷನ್ ಹಾಕ್ತಾವ. ತಾರಕ್, ನೀನು ನಿಮ್ಮ ಅಜ್ಜನ ಕೂಡ 2 ತಿಂಗಳು ಹೋಗಿ ಇರಬೇಕು. ಅವರನ್ನು ಒಪ್ಪಿಸಿ ಬಂದರಷ್ಟೇ ನಾನು ನಿನ್ನ ಮದುವೆ ಆಗ್ತೀನಿ ಅಂತಕಿ. ಅನಿವಾರ್ಯವಾಗಿ ತಾರಕ್ ಇಂಡಿಯಾಕ್ಕೆ ಬರ್ತಾನ. ಅಲ್ಲಿ ಅಜ್ಜ KR ಪ್ರಸಾದ್ ದೇವರಾಜ್ ಆಂಧ್ರ ಬಾರಿ ಶಿಸ್ತಿನ ಮನುಷ್ಯ. ಅಜ್ಜ ಮೊಮ್ಮಗನ ನಡುವೆ ಮೊದಲೆರಡು ದಿನ ಕಿರಿಕಿರಿ ಆಗ್ತೈತಿ. ಆದರೆ ಆಮೇಲೆ ಇಬ್ಬರ ನಡುವಿನ ಪ್ರೀತಿ ಮಸ್ತ್ ಅನಿಸ್ತೈತಿ. ಅದರ ನಡುವೆ ನಿತ್ಯ ಶ್ರುತಿ ಹರಿಹರನ್ ಅನ್ನೋ ಹುಡುಗಿ ಎಂಟ್ರಿ ಕೊಡ್ತಾಳೆ. ಅಜ್ಜ ಮದುವೆ ಮಾಡ್ಕೊ ಅಂದರೆ ತಾರಕ್ ಯಾವ ಹುಡುಗಿನ ಮದುವೆ ಆಗ್ತಾನ? ಅಜ್ಜನ ಪ್ರೀತಿ ಗೆಲ್ತಾನೋ ಇಲ್ಲೋ ಅನ್ನೋದೇ ಸಿನಿಮಾದ ಅಸಲಿ ಆಟ. ಸಿನಿಮಾದಾಗ ಏನೇನು ಭರ್ಜರಿ ಐತಂದರೆ, ದರ್ಶನ್ ಅವರ ಸ್ಟೈಲು ಸಾಫ್ಟ್ ಆಗಿ ಮಸ್ತ್ ಕಾಸ್ಟ್ಯೂಮ್ ಹಾಕ್ಕೊಂಡು ದರ್ಶನ್ ಅವರು ಚೆಂದ ಕಾಣ್ತಾರೆ. ಅವರು ಎಮೋಷ್ನಲ್ ಸೀನ್ ನೋಡಿದರೆ ಕಣ್ಣಾಗ ನೀರು ಬರ್ತೇವ್ರಿ. ಅರ್ಜುನ್ ಜನ್ಯ ಮ್ಯೂಸಿಕ್ ಅಂದರೆ ಸಂಜೆ ಮೇಲೆ ಮಳೆ ಬಿಲ್ಲು ಹಾಕ್ಕೊಂಡು ಈಗೂ ನಮ್ಮ ಕಡೆ ಎಂಟ್ರಿ ಹಾಡುಗಳೆಲ್ಲ ಕಂಡ್ರಪ್ರಿಯ ಆಗ್ಯವ. ಅಜ್ಜ ಮೊಮ್ಮಗನ ಕೆಮಿಸ್ಟ್ರಿ, ದೇವರಾಜ್ ಅವರು ಅಜ್ಜನ ಪಾತ್ರಕ್ಕೆ ಜೀವ ತುಂಬ್ಯಾರ. ಅವರ ಇಬ್ಬರ ನಡುವಿನ ಸೀನ್ ನೋಡೋಕೆ ಭಾರಿ ಚಂದ ಇರ್ತಾವ. ದೇವರಾಜ್ ಅವರ ಅಜ್ಜನ ಪಾತ್ರಕ್ಕೆ ಜೀವ ತುಂಬ್ಯಾರ ಅಂತಲೂ ಹೇಳಿದ್ದೆ. ಅವರ ಇಬ್ಬರ ನಡುವಿನ ಸೀನ್ ನೋಡೋಕೆ ಭಾರಿ ಚಂದ ಇರ್ತಾವೆ. ಇನ್ನು ಈ ಸಿನಿಮಾದ ಲೊಕೇಶನ್ ಬಗ್ಗೆ ಮಾತಾಡೋದಾದರೆ, ವಿದೇಶದ ಸೀನ್ ಮತ್ತು ನಮ್ಮ ಇಂಡಿಯಾದ ಹಸಿರು ಹೊಲ ಗದ್ದೆಗಳನ್ನು ಕ್ಯಾಮ್ರಾದಾಗ ಮಸ್ತ್ ತೋರಿಸ್ಯಾರ. ಇನ್ನು ಸ್ವಲ್ಪ ಕಿರಿಕಿರಿ ಅನ್ನೋದಂದರೆ, ಪಿಕ್ಚರ್ ಸ್ವಲ್ಪ ಲೆಂತ್ ಐತಿ, ಅಂದರೆ ಸ್ವಲ್ಪ ಎಳ್ದಂಗೆ ಆಗ್ತೈತಿ. ಬರೀ ಹೊಡಿ ಬೇಕು ಅನಿಸೋ ಮಂದಿಗೆ ಫೈಟ್ಸ್ ಕಮ್ಮಿ ಅನಿಸ್ಬಹುದು. ಕಥೆಯ ಅಸಲಿ ಮಜಾ ಏನಂದರೆ, ನಮ್ಮ ತಾರಕ್ ದರ್ಶನ್ ಫಾರಿನಾಗ ಆರಾಮಾಗಿರ್ತಾನೆ ಅಂತ ಹೇಳಿದ್ದೆ. ಇಲ್ಲಿ ಅವನಿಗೆ ಮೀರಾ ಸಾನ್ವಿಗಳು ಸಿಗ್ತಾಳೆ ಅಂತ ಹುಡುಗಿ. ಅಲ್ಲಿಯೂ ನಮಗೆ ನಿತ್ಯ ಶ್ರುತಿ ಹರಿಹರನ್ ಪರಿಚಯ ಆಗ್ತಾಳ. ಆಕಿ ಅಜ್ಜಂಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳ. ಅಜ್ಜಂಗೆ ಮೊಮ್ಮಗ ಈ ನಿತ್ಯನ ಮದುವೆ ಆಗಲಿ ಅನ್ನೋ ಆಸೆ. ಈಗ ತಾರಕ್ ಯಾರನ್ನು ಆರಿಸ್ತಾನ? ಮೀರಾ ಕೊಟ್ಟಿರೋ ಮಾತು ಉಳಿಸ್ತಾನೋ ಅಥವಾ ಅಜ್ಜನ ಆಸೆ ಪೂರೈಸ್ತಾನೋ? ಇದೇ ಅಸಲಿ ಕಿರಿಕಿರಿ ಮತ್ತು ಖುಷಿ. ಇನ್ನು ನಾವು ದರ್ಶನ್ ಅವರನ್ನು ಬರೀ ಲಾಂಗು ಮಚ್ಚು ಹಿಡಿದು ನೋಡ್ದಿದ್ವಿ. ಆದರೆ ಇಲ್ಲಿ ಅವರು ಕ್ಲಾಸ್ ಹುಡುಗ. ಅವರ ಆ ರಬ್ಗಿ ಆಟದ ಸೀನ್ ಮತ್ತು ಎಮೋಷ್ನಲ್ ಸೀನ್ಗಳ ಮ್ಯಾಗ್ ದರ್ಶನ್ ಮಸ್ತ್ ಆ್ಯಕ್ಟಿಂಗ್ ಮಾಡ್ಯಾರ. ಅವರ ಸ್ಟೈಲ್ ಅಂತೂ ಫಾರಿನ್ ಹುಡುಗರ ಥರಾನೇ ಐತಿ. ಇನ್ನು ದೇವರಾಜ್ ಇವರನ್ನು ಡೈನಾಮಿಕ್ ಸ್ಟಾರ್ ಅಂತ ಯಾಕೆ ಕರೀತಾರೆ ಅನ್ನೋದು ಈ ಪಿಕ್ಚರ್ ನೋಡಿದರೆ ಗೊತ್ತಾಗ್ತೈತಿ. ಅಜ್ಜನ ಗತ್ತು, ಆ ಮಾತುಗಾರಿಕೆ, ಆ ಕಣ್ಣಿನಲ್ಲಿ ಕೋಪ ತೋರಿಸೋದು ಭಾರಿ ಅಂದರೆ ಭಾರಿ. ಸಾನ್ವಿ ಮತ್ತು ಶ್ರುತಿಯವರ ಪಾತ್ರ. ಸಾನ್ವಿ ಬಂದು ಹೋದರೆ ಕಲರ್ಫುಲ್ ಅನಿಸ್ತೈತಿ. ಶ್ರುತಿ ಹರಿಹರನ್ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತೈತಿ. ಇಬ್ಬರಿಗೂ ಸಮಾನವಾಗಿ ಕೆಲಸ ಕೊಟ್ಟಾರ ಡೈರೆಕ್ಟರ್ ಪ್ರಕಾಶ್ ಅವರು. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ, ಕ್ಯಾಮ್ರಾ ಅಂದರೆ ಫಾರಿನ್ ಲೊಕೇಶನ್ ನೋಡಿದರೆ ಒಂಥರ ನಮಗೂ ಅಲ್ಲೇ ಇರೋ ಹಾಗೆ ಅನಿಸ್ತೈತಿ. ಅಜ್ಜನ ಮನೆ ತೋರಿಸುವಾಗ ನಮ್ಮ ಹಳ್ಳಿ ಮನೆಗಳ ನೆನಪಾಗ್ತೈತಿ. ಇನ್ನು ಸಂಗೀತದ ಬಗ್ಗೆ ಮಾತಾಡೋದಾದರೆ, ಅಜ್ಜನ ಜನ್ಯ ಅವರು ಮ್ಯೂಸಿಕ್ನಲ್ಲಿ ಮ್ಯಾಜಿಕ್ ಮಾಡ್ಯಾರ. ಸಂಜೆ ಮೇಲೆ ಮಳೆಬಿಲ್ಲು ಹಾಡು ಇವತ್ತಿಗೂ ಕಾರ್ ಬಸ್ಸುಗಳಲ್ಲಿ
ಫುಲ್ ಸೌಂಡ್ ಇಟ್ಟು ಕೇಳ್ತಾರ ಮಂದಿ. ವಿಲನ್ ಪ್ರಕಾಶ್ ಅವರು ಫ್ಯಾಮಿಲಿ ಡ್ರಾಮಾ ಮಾಡೋದ್ರಲ್ಲಿ ಎತ್ತಿದ್ದ ಕೈ ಅವರು ಎಲ್ಲಿಯೂ ಅಶ್ಲೀಲತೆ ಇಲ್ದಂಗೆ ಸಭ್ಯವಾಗಿ ಸಿನಿಮಾ ತೀರ್ತಾರೆ. ಡೈರೆಕ್ಷನ್ ನಿಮಗೇನು ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಅಂದರೆ, ಸಂಬಂಧಗಳ ಬೆಲೆ ಹೇಳ್ಕೊಳ್ತಾರೆ. ಈಗಿನ ಕಾಲದಾಗ ಅಜ್ಜ ಮೊಮ್ಮಕ್ಕಳು ಹೆಂಗಿರಬೇಕು ಅನ್ನೋದೇ ಇದೊಂದು ಉದಾಹರಣೆ. ಯಾವುದೇ ಅಭ್ಯಾಸ ಮಾತುಗಳಿಲ್ಲ, ಫ್ಯಾಮ್ಲಿ ಜೊತೆ ಕುಂತು ಮಸ್ತ್ ನೋಡ್ಬೋದು. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಐತಿ, ಏನಂದರೆ ಇದು ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತೈತಿ. ಪಿಕ್ಚರ್ ಸ್ವಲ್ಪ ಉದ್ದ ಐತಿ, ಸುಮಾರು 160 ನಿಮಿಷ. ಕೆಲವೊಂದು ಕಡೆ ಯಪ್ಪ ಜಲ್ದಿ ಮುಗಿಸ್ರಿ ಅನ್ನೋದು ಸಹಜ. ಪಕ್ಕಾ ಮಾಸ್ ಫೈಟ್ಸ್ ಮತ್ತು ಡೈಲಾಗ್ ಬೇಕು ಅನ್ನೋರಿಗೆ ಇದು ಸ್ವಲ್ಪ ಮೇದು ಅನಿಸ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತಾರಕ್ ಅಂದರೆ ಬರೀ ಸಿನಿಮಾವಲ್ಲ, ಅದೊಂದು ಸಂಸ್ಕಾರದ ಪಾಠ ಇದ್ದಂಗೆ. ದರ್ಶನ್ ಅವರ ಹೊಸ ಅವತಾರ ನೋಡೋಕ್ಕೆ ಇದು ಮಸ್ತ್ ಐತಿ. ರವಿವಾರದ ಮಧ್ಯಾಹ್ನ ಮನೆ ಮಂದಿಯೆಲ್ಲ ಕುಂತು ಜೋಳದ ರೊಟ್ಟಿ ತಿಂತ ನೋಡೋಕ್ಕಿದ್ದಕ್ಕಿಂತ ಒಳ್ಳೆ ಪಿಕ್ಚರ್ ಇಲ್ಲ. ನಮ್ಮ ಕಡೆ ದರ್ಶನ್ ಅಂದರೆ ಬರೀ ಹೊಡಿಬಡಿ ಡೈಲಾಗ್ ಅಂತ ತಿಳಿದಿರ್ತಾರೆ. ಆದರೆ ಈ ಸಿನಿಮಾದಾಗ ಡೈಲಾಗ್ಸ್ ಬಹಳ ಮಾಮಿಕ್ ಆಗ್ಯವ್ರಿ. ಅಜ್ಜ ಮತ್ತು ಮೊಮ್ಮಗನ ನಡುವೆ ಬರೋ ಮಾತುಗಳು ಮನುಷ್ಯನ ಮನಸ್ಸಿಗೆ ನಟತಾವ. ಉದಾಹರಣೆಗೆ ಅಜ್ಜ ಹೇಳೋ ಮಾತುಗಳು ಸಂಸ್ಕಾರ ಅಂದರೆ ಬರೀ ಬಗ್ಗೋದಲ್ಲ, ಸಂಬಂಧಗಳನ್ನು ಎತ್ತಿ ಹಿಡಿಯೋದು ಅನ್ನೋ ಥರದ ಫಿಲಾಸಫಿ ಈ ಚಿತ್ರದಾಗ ಐತಿ. ದರ್ಶನ್ ಅವರು ಕೂಡ ತುಂಬ ಸೆನ್ಸಿಬಲ್ ಆಗಿ ಮಾಡೋದು ನೋಡೋಕೆ ಹೊಸ ಅನಿಸ್ತೈತಿ. ಇನ್ನು ರಬ್ಗಿ ಆಟದ ಮಜಾ ಏನಂದರೆ, ನಮ್ಮ ಕಡೆ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಗೊತ್ತು, ಆದರೆ ಈ ಸಿನಿಮಾದಾಗ ರಬ್ಗಿ ಅನ್ನೋ ಹೊಸ ಆಟವನ್ನು ತೋರಿಸ್ಯಾರ. ದರ್ಶನ್ ಅವರ ಹೈಟು ಮತ್ತು ಪರ್ಸ್ನಾಲಿಟಿಗೆ ಆ ರಬ್ಗಿ ಆಟ ಭಾರಿ ಸೂಟ್ ಆಗೈತಿ. ಆ ಸೀನ್ಗಳನ್ನು ಶೂಟ್ ಮಾಡಿರೋ ರೀತಿ ಒಂಥರ ಅಂತಾರಾಷ್ಟ್ರೀಯ ಮಟ್ಟದಾಗೈತಿ. ದರ್ಶನ್ ಅಭಿಮಾನಿಗಳಿಗೆ ಇದು ಹೊಸ ಥರದ ಕಿಕ್ ಕೊಡ್ತೈತಿ. ಇನ್ನು ಭಾವನಾತ್ಮಕ ಸನ್ನಿವೇಶಗಳನ್ನು ನೋಡೋದ್ರೆ ಸಿನಿಮಾದ ಸೆಕೆಂಡ್ ಹಾಫ್ ಪೂರ್ತಿ ಎಮೋಷ್ನಲ್ ಐತಿ. ಅಜ್ಜ ಅನಾರೋಗ್ಯಕ್ಕೆ ಒಳಗಾದಾಗ ತಾರಕ್ ಪಡೋ ಸಂಕಟ, ಮೀರನ ಪ್ರೀತಿಸೋ ಅಜ್ಜನ ಆಸೆಗೆ ಬೆಲೆ ಕೊಡೋದು, ಇವೆಲ್ಲ ಸೀನ್ಗಳು ಗಟ್ಟಿ ಗುಂಡಿಗೆ ಇರೋರು ಕಣ್ಣಾಗೂ ನೀರು ತರಿಸ್ತಾವ. ಶ್ರುತಿ ಹರಿಹರನ್ ಅವರ ಪಾತ್ರದಾಗ ಮತ್ತು ಆಕೆ ತೋರಿಸೋ ಪ್ರೀತಿ ಸಿನಿಮಾಕ್ಕೆ ಒಂದು ಘನತೆ ತಂದೈತಿ. ಹಾಡುಗಳ ವಿಶೇಷತೆ ನೋಡೋದಾದರೆ ಅರ್ಜುನ್ ಜನ್ಯ ಅವರ ಈ ಸಿನಿಮಾಗೆ ಜೀವ ಕೊಟ್ಟಾರ ಅಂತಾನೆ ಹೇಳ್ಬೋದು. ಸಂಜೆ ಮೇಲೆ ಮಳೆಬಿಲ್ಲು ಈ ಹಾಡಿನ ಶೂಟಿಂಗ್ ಇಟಲಿ ಮತ್ತು ಯುರೋಪ್ ದೇಶದೊಳದಾಗ ಮಸ್ತ್ ಆಗೈತಿ. ವಿಜಯ್ ಪ್ರಕಾಶ್ ಅವರ ಧ್ವನಿ ಆ ಹಾಡನ್ನು ಎವರ್ ಗ್ರೀನ್ ಮಾಡೈತಿ. ಇನ್ನು ತಾರಕ್ ಟೈಟಲ್ ಸಾಂಗ್ ಇದು ಸ್ವಲ್ಪ ಜೋಶ್ ಇರೋ ಹಾಡು. ದರ್ಶನ್ ಅವರ ಎಂಟ್ರಿ ಮಸ್ತ್ ಇರ್ತೈತಿ. ಇನ್ನು ಕಣ್ಣಳ್ಳಿ ಶ್ರುತಿ ಹರಿಹರನ್ ಅವರು ಭಾವನೆಗಳಿಗೆ ಒಪ್ಪುವಂಥ ಮೆಲೋಡಿ ಸಾಂಗ್ ಇದ್ದಾವೆ. ಇನ್ನು ನಿಮ್ಮ ಮನೆ ಮಂದಿಗೆ ಯಾಕೆ ಇಷ್ಟ ಆಗ್ತೈತಂದರೆ, ಇವತ್ತಿನ ಕಾಲದಾಗ ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನು ಮರಿತಾರೆ ಅನ್ನೋ ಒಂದು ದೂರ ಇರ್ತೈತಿ. ಆದರೆ ಈ ಪಿಕ್ಚರ್ ನೋಡಿದ ಮೇಲೆ ಯಾರಿಗಾದರೂ ತಮ್ಮ ಅಜ್ಜ ಅಜ್ಜಿಯನ್ನು ಹೋಗಿ ಒಂದು ಸಾರಿ ಅಪ್ಪಿಕೊಳ್ಳಬೇಕು ಅನಿಸೋದು ಗ್ಯಾರಂಟಿ. ಇದು ಬರೀ ಸಿನಿಮಾವಲ್ಲ, ಮನುಷ್ಯತ್ವದ ಪಾಠ ಅಂತಲೂ ಹೇಳ್ತೀವಿ.